ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿಜೇತ ಒಂದನೇ ಭಾಗವನ್ನ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದು ಪಾಯಿಂಟ್ ಅನ್ನ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲ ಬಾರಿಗೆ ಈಗ ಸ್ಟಾರ್ಟ್ ಮಾಡೋಣ. ಎರಡು 2025 ಸಾಲಿನ ಬೂಕರ್ ಪ್ರಶಸ್ತಿ ಯಾರಿಗೆ ಬಂದಿದೆ ಮತ್ತು ಯಾವ ಕಾದಂಬರಿಗೆ ಬಂದಿದೆ ಅಂತ ಕೇಳಿದ್ರೆ, ಮೊಟ್ಟ ಮೊದಲು ಕೆನಡಾ ಮೂಲದ ಬ್ರಿಟಿಷ್ ಲೇಖಕ ಕೆನಡಾ ಮೂಲದ ಬ್ರಿಟನ್ ಲೇಖಕ ಯಾರು? ಬ್ರಿಟನ್ ಲೇಖಕ ಅಂದ್ರೆ ಡೇವಿಡ್ ಜಲೈ. ಇವರಿಗೆ ಯಾವ ಕಾದಂಬರಿಗೆ ಪ್ರಶಸ್ತಿ ಬಂದಿದೆ? ಫ್ಲೆಶ್. ಡೇವಿಡ್ ಫ್ಲೆಶ್ ಏನು ಅಂದ್ರೆ ಇದು ನೆನಪು ಮಾಡ್ಕೋಬೇಕಾದ್ರೆ ಕೆನಡಾ ಮೂಲಕ ಬ್ರಿಟನ್ ಲೇಖಕರಾದಂತ ಡೇವಿಡ್ ಜಲೈ. ಹಾಗಾದ್ರೆ ಇದ್ರ ಎರಡು ತರ ನಾವು ನೆನಪಿಡ್ಕೋಬೇಕು. ಡೇವಿಡ್ ಫ್ರೆಶ್ ಡೇವಿಡ್ ಅವನ ಹೆಸರ ಫ್ರೆಶ್ ಅದ ಫ್ಲೆಶ್ ಇದೆ ಅದ ಫ್ರೆಶ್ ಅಂತಂದು ತಿಳ್ಕೊಂಡು 2025 ಸಾಲಿನ ಬೂಕರ್ ಪ್ರಶಸ್ತಿಯನ್ನು ಪಡೆದಕ್ಕಂಥದ್ದವನು ಫ್ಲೆಶ್. ಇದು ಕಾದಂಬರಿ ಅಂತ. ಡೇವಿಡ್ ಫ್ಲೆಶ್ ಇದು ಕಾದಂಬರಿ. ಕೆನಡಾ ಮೂಲದ ಬ್ರಿಟನ್ ಲೇಖಕ ಡೇವಿಡ್ ಫ್ಲೆಶ್ ಜಲೈ ಅವರು ಬರೆದಂತಹ ಕಾದಂಬರಿ ಅಂದ್ರೆ ಫ್ಲೆಶ್. 2025 ಇವರಿಗೆ ಬೂಕರ್ ಅವಾರ್ಡ್ 2025 ಸಾಲಿನ ಬೂಕರ್ ಅವಾರ್ಡ್. ಡೇವಿಡ್ ಜಲೈ ಫ್ಲೆಶ್ ವಿನ್ ಬೂಕರ್ ಪ್ರೈಸ್. ಇದ್ರ ಮತ್ತೊಂದು ಏನಪ್ಪಾ ಅಂದ್ರೆ ಅಂತಿಮ ಸುತ್ತಿನಲ್ಲಿದ್ದಂತಹ ಭಾರತದ ಲೇಖಕಿ ಕಿರಣ್ ದೇಸಾಯಿ ಅವರ ಭಾರತದ
ಕಿರಣ್ ದೇಸಾಯಿ ಕಿರಣ್ ದೇಸಾಯಿ ಅವರ ಕಾದಂಬರಿ ಭಾರತದ ಅಂತಿಮ ಸುತ್ತಿನಲ್ಲಿ ಭಾರತದ ಕಿರಣ್ ದೇಸಾಯಿ ಅವರ ಕಾದಂಬರಿ ಯಾವುದು ಕೇಳಿದ್ರೆ ದಿ ಲೋನ್ಲಿನೆಸ್ ಆಫ್ ಸೋನಿಯಾ. ಸೋನಿಯಾ ಮತ್ತು ಸನ್ನಿ ಏನಪ್ಪ ಅಂದ್ರೆ ಇವರ ಕಾದಂಬರಿ. ಯಾವ್ದು? ಕಿರಣ್ ದೇಸಾಯಿ ಅವರ ಕಾದಂಬರಿ. ನಾವು ಯಾವ ತರ ನೆನಪಿಟ್ಕೋಬೇಕು? ಈಗ ಕನ್ನಡ ಮೂಲದ ಯಾರಪ್ಪ ಅಂದ್ರೆ ಡೇವಿಡ್ ಪ್ಲೇಸ್ ಅದ. ನಾವು 2025 ವರೆಗೆ ಪ್ರಶಸ್ತಿ ಬೂಕರ್ ಅವಾರ್ಡ್ ಅನ್ನ ಪಡೆದಂತಹ ಕನ್ನಡ ಮೂಲದ ಡೇವಿಡ್ ಪ್ಲೇಸ್ ಎಂಬುದು ಕಾದಂಬರಿ. ಡೇವಿಡ್ ಎಂಬುದು ಹೆಸರು ಡೇವಿಡ್ ಜಲೈ ಅಂತ ಕರೀತಾರೆ, ಅಥವಾ ಇದಕ್ಕೆ ಡೇವಿಡ್ ಜಲೈ ಅಂತ ನಾವು ಇಟ್ಕೋಬೇಕು. ಜಲೈ ಪ್ಲೇಸ್ ಡೇವಿಡ್ ಜಲೈ ಪ್ಲೇಸ್ ನಾವು ಪರ್ಫೆಕ್ಟ್ ಆಗಬೇಕು. ಡೇವಿಡ್ ಪ್ಲೇಸ್ ಅದಾನು ಈ ತರ ಅದಾನಂತ ನಾವು ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಇವು ಹೆಸರುಗಳು ಸ್ವಲ್ಪ ನಮಗೆ ಮರುವಾಗುತ್ತಾವ. ಸಡನ್ಲಿ ಹೆಸರು ನಮಗೆ ಗೊತ್ತಾನ, ನಮ್ಮ ಕನ್ನಡ ಇರೋದಂತ ಹೆಸರುಗಳನ್ನ ಆಗ ನೆನಪಾಗುತ್ತಾ ಹೊರತು ಇವ್ರು ನೆನಪಾಗಲ್ಲ. ಯಾಕಪ್ಪ ಅಂದ್ರೆ ಇವ್ರ ಹೆಸರು ಕೇಳಿದ್ರೆ ಒಂದೊಂದು ಯಾವ ಮಿಷನ್ ಅಂತ ಯಾವ ತರ ಹೆಸರು ಇಟ್ಕೊಂಡಿರ್ತಾರ. ಯಾವ್ದೋ ಒಂದು ವಸ್ತುಗಳ ತರ ನಮಗೆ ಬಸಿಯ ಅವರು ಇವರು ಅಂತಂದ ಹೆಸರು ಇಟ್ಕೊಳ್ಳಲ್ಲ ಸಡನ್ಲಿ ನೆನಪಾಗಬೇಕಾದ್ರೆ. ಹೌದಾ? ಹಾಗೆ ಮತ್ತು ಇವ್ರ ಲೇಖಕರನ್ನ ಹಿಂದಿ ಈ ಕೃತಿಗಳನ್ನು ಬರೆದಂಥವ್ರಿಗೆ 6 ಮಂದಿಗೆ ಜ್ಞಾನತೆ ಕಾದಂಬರಿ ಲಭಿಸಿದೆ. ಇದು ಎಲ್ಲಿ ನಡೆದೈತಿ ಕೇಳಿದ್ರೆ ಸತದಾಗ ಬೂಕರ್ ಅವಾರ್ಡ್ ಎಲ್ಲಿ ನಡೆದಿದೆ? ನಡೆದ ಸ್ಥಳ ಕೇಳಿದರೆ ಅದು ಲಂಡನ್ನ ಬಿಲ್ಲಿಂಗ್ಸ್ ನಲ್ಲಿ ನಡೆದಿದೆ. ಏನು? ಲಂಡನ್ನ ಬಿಲ್ಲಿಂಗ್ಸ್. ನಲ್ಲಿ ನಡೆದೈತಿ. ಹಾಗಾದ್ರೆ ಜಲೆಯವರಿಗೆ ನೀಡಿದಂತವರು ಲೇಖಕಿ ಯಾರು? ಈ ಅವಾರ್ಡ್ ಅನ್ನ ನೀಡಿದಂತವ್ರು ಯಾರು? ಇದು ಅವಾರ್ಡ್ ನೀಡಿದಂತವರು ಬ್ರಿಟನ್ ಲೇಖಕಿ ಸಮಂತಾ ಹಾರ್ವೆ. ಸಮಂತಾ ಹಾರ್ವೆ